ಇಲ್ಲಿ ಡಾಲಿ ಧನಂಜಯ್ ಅವರು ಐ ಥಿಂಕ್ ವಿಲನ್ ರೋಲ್ ಏನಾರು ಮಾಡ್ತಾರಾ ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ. ಸ್ನೇಹಿತರೆ, 666 ಡ್ರೀಮ್ ಥಿಯೇಟ್ರ್, ಇದು ಶಿವಣ್ಣ ಮತ್ತು ಡಾಲಿ ಧನಂಜಯ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂಥ ಮತ್ತೊಂದು ಸಿನಿಮಾ. ಸೊ ಟೀಸರ್ ನೋಡಿದಾಗ ಕೆಲವೊಂದಷ್ಟು ಹಿಂಟ್ಗಳು ನಿಮಗೆ ಸಿಗುತ್ತೆ. ಅದು 1970ರ ದಶಕದ ಒಂದು ಕಥೆಯನ್ನು ಆಧರಿಸಿದಂಥ ಸಿನಿಮಾ ಅಂತ ಗೊತ್ತಾಗುತ್ತೆ. ಇಲ್ಲಿ ಶಿವಣ್ಣ ಅವರು ಏಜೆಂಟ್ ಪ್ರಕಾಶ್ ಆಗಿದ್ದಾರೆ. ಲೈಕ್ ಆ ಆಪರೇಷನಲ್ಲಿ ಏಜೆಂಟ್ ಪ್ರಕಾಶ್ ಆಗಿ ಶಿವಣ್ಣ ಅವರಿದ್ದಾರೆ. ಮತ್ತು ಅವರ ಲುಕ್ಕು ಕೂಡ ಅತ್ಯಂತ ರಗಡಾಗಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಆ್ಯಂಡ್ ಒಂದು ಆ್ಯಕ್ಷನಲ್ಲಂತೂ ಶೂಟ್ ಕೇಸಿಂದ ಒಂದು ಗನ್ ಓಪನ್ ಆಗುತ್ತೆ ಮತ್ತು ಆ ಗನ್ನಿಂದ ಗೆಲ್ಲರನ್ನ ಹೊಡೆಯುವಂಥ ಒಂದು ಸೀನ್ ಅತ್ಯಂತ ಅದ್ಭುತವಾಗಿದೆ. ಡಾಲಿ ಧನಂಜಯ್ ಅವರು ಈ ಹಿಂದೆ ಟಗರು ಸಿನಿಮಾದಲ್ಲಿ ಶಿವಣ್ಣನ ಜೊತೆ ಅಭಿನಯಿಸಿದರು ಮತ್ತು ಅಲ್ಲಿ ಅವರು ಖಳನಾಯಕರಾಗಿ ಕಾಣಿಸ್ಕೊಂಡಿದ್ದರು. ಆ್ಯಂಡ್ ಇಲ್ಲಿ ನಮಗೆ ಡಾಲಿ ಧನಂಜಯ್ ಅವರು ಏಜೆಂಟ್ ಶಂಕರ್ ಆಗಿ ನಮಗೆ ಕಾಣೋದಕ್ಕೆ ಸಿಗ್ತಾರೆ. ಮತ್ತು ನಾನು ಚಿಕ್ಕದಾಗಿ ಅನಲೈಸ್ ಮಾಡಿದ್ದಂತಂದರೆ ಈ ಸಿನಿಮಾದಲ್ಲಿ ಏಜೆಂಟ್ ಶಂಕರ್ ಅಂತ ಹೇಳೋದು ಏನಾದ್ರು ವಿಲನ್ ಪಾತ್ರನಾ ಅಂತ. ಯಾಕಂತ ಹೇಳಿದ್ರೆ ಪ್ರಿಯಾಂಕಾ ಮೋಹನ್ ಅವರು ಕೊನೆಯ ಸೀನಲ್ಲಿ, ಟೀಸರ್ನ ಕೊನೆಯ ಸೀನಲ್ಲಿ ಶಂಕರ್ ಅವ್ರನ್ನ ಹುಡ್ಕೊ ಬರ್ತಾರೆ. ಅಂದರೆ ಡಾಲಿ ಧನಂಜಯ್ ಅವ್ರನ್ನ ಅವ್ರ ಮನೆಗೆ ಹುಡ್ಕೊಂಡು ಬರ್ತಾರೆ ಮತ್ತು ಆ ಮನೆಯ ಅಟ್ಟದ ಮೇಲೆ ಡಾಲಿ ಧನಂಜಯ್ ಅವರು ಏನೋ ಒಂದು ವೆಲ್ಡಿಂಗ್ ಮಾಡ್ತಾ ಇರುವಂಥ ದೃಶ್ಯ ಅದು. ಆನಂತರ ಇವರು ಮೆಟ್ಲತ್ಕೊಂಡು ಮೇಲ್ಗಡೆ ಬರ್ತಾರೆ. ಮೇಲ್ಗಡೆ ಬಂದಾಗ ಡಾಲಿ ಧನಂಜಯ್ ಅವ್ರನ್ನ ತೋರಿಸಲಾಗತ್ತೆ. ಅವರ ಲುಕ್ಕನ್ನು ತುಂಬ ವಿಶೇಷವಾಗಿ ಅಲ್ಲಿ ತೋರಿಸುವಂಥ ಪ್ರಯತ್ನಗಳಾಗಿದೆ. ಅಂದರೆ ಅದು ಫಸ್ಟ್ ಸೀನ್ ಆಗಿದ್ದರೆ ಆ ರೀತಿಯಾಗಿ ತೋರಿಸಿದ್ರೆ ಸಹಜ ಅಂತ ಹೇಳ್ಬೋದಿತ್ತು. ಆದರೆ ಲಾಸ್ಟ್ ಸೀನಲ್ಲಿ ಅವರನ್ನು ವಿಶೇಷವಾದಂಥ ಲುಕ್ ನೀಡೋದ್ರ ಮೂಲಕ ತೋರಿಸಿರೋ ಕಾರಣಕ್ಕಾಗಿ ಇಲ್ಲಿ ಡಾಲಿ ಧನಂಜಯ್ ಅವರು ಐ ಥಿಂಕ್ ವಿಲನ್ ರೋಲ್ ಏನಾರು ಮಾಡ್ತಾರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರಕಾಶ್ ಜೊತೆ ಸೇರಿಕೊಂಡೇ ಇವರು ಏನಾದರೂ ನಾಟಕೀಯವಾದಂಥ ತಿರುವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರಾ ಅಂತ ಅನ್ನಿಸ್ತಾ ಇದೆ. ಆ ಸಲುವಾಗಿ ಸಿನಿಮಾದ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಹುಟ್ಟುತ್ತಾ ಇದೆ. ಮತ್ತು ಇಡೀ ಸಿನಿಮಾದ ಸೀನ್ಗಳನ್ನು ನೋಡಿದಾಗ ಮತ್ತು ಆ ಮ್ಯೂಸಿಕನ್ನು ಕೇಳಿದಾಗ, ಮ್ಯೂಸಿಕ್ ಕೇಳೋದೇ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತ ನಾವು ಏನು ಅಂತೀವಿ, ಹಿಂದೆ ನಾವೆಲ್ಲ ನೋಡಿದ್ದೀವಿ ಅಥವಾ ಯಾವ ಪ್ಯಾಷನ್ಗಳಿದೆ, ಯಾವ ಮ್ಯೂಸಿಕ್ಗಳಿತ್ತು, ಅದು ಮತ್ತೊಂದು ಸಲ ವಾಪಸ್ ಬಂದಾಗ ತುಂಬ ಹಿತ ಅಂತ ಅನಿಸುತ್ತೆ. ಈಗ ರೆಟ್ರೋ ಶೈಲಿಯ ಮ್ಯೂಸಿಕ್ ಏನು ಯೂಸ್ ಮಾಡಿದ್ದಾರೆ, ಈ ಒಂದು ಸಿನಿಮಾಕ್ಕೆ ಸಂಗೀತವನ್ನು ಚರಣ್ ರಾಜ್ ಅವರು ನೀಡಿದ್ದಾರೆ. ಆ ಮ್ಯೂಸಿಕ್ ಏನು ಅವ್ರು ಕಂಪೋಸ್ ಮಾಡಿದ್ದಾರೆ, ಅದು ಲೈಕ್ ಮನಸ್ಸು ಮೊದಲಿರುತ್ತೆ, ಒಂಥರ ಕುಣಿಬೇಕು ಅನಿಸುವಂಥ ಒಂದು ಟೀಸರ್ಗೆ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಅಥವಾ ಈ ಕ್ಯಾಮರಾ ವರ್ಕ್ ಇದೆಯಲ್ಲ, ಅದು ಅದ್ವೈತ್ ಗುರುಮೂರ್ತಿ ಅವರು ನಿಭಾಯಿಸಿದ್ದಾರೆ. ತುಂಬ ಅದ್ಭುತವಾದಂಥ ಒಂದೊಂದು ದೃಶ್ಯ ಕೂಡ ಅತ್ಯಂತ ವಿಶೇಷವಾಗಿದೆ. ಅತ್ಯಂತ ಮುತುವರ್ಜಿಯಿಂದ ಆ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ವಿಶೇಷವಾಗಿದೆ. ಈ ಸಿನಿಮಾವನ್ನು ವೈಶಾಖ್ ಜೆ ಗೌಡ ಅಂತ, ವೈಶಾಖ್ ಜೆ ಫೀಲ್ಡ್ ಸಿನಿಮಾಸ್ ನಿರ್ಮಾಣ ಮಾಡ್ತಾ ಇದೆ. ಮತ್ತು ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ನಾವೇನು ಕರಿತೀವಿ ಡೈರೆಕ್ಟರ್ ಆಗಿ ಹೇಮಂತ್ ರಾವ್ ಅವರು ಇದ್ದಾರೆ. ಸೊ ಆ ಸಲುವಾಗಿ ಈ ಸಿನಿಮಾದ ಮೇಲೆ, ಅಂದರೆ ಒಂದು ಟಗರು ಆದ ನಂತರ, ಟಗರು ಅಂತ ಹಿಟ್ ಸಿನಿಮಾ ಕೊಟ್ಟಾದ ನಂತರ ಇಲ್ಲಿ ಶಿವಣ್ಣ ಮತ್ತು ಡಾಲಿ ಧನಂಜಯ್ ಅವರು ಒಟ್ಟಾಗ್ತಾ ಇರೋ ಕಾರಣಕ್ಕಾಗಿ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಹುಟ್ಟಿದಂತೂ ಸುಳ್ಳಲ್ಲ. ಮತ್ತು ಇತ್ತೀಚೆಗೆ ಅಂದರೆ ಈ 2026 ಅಂಥ ಅದ್ಭುತವಾದಂಥ ಸಿನಿಮಾ ಕೂಡ ಬರಲಿಲ್ಲ ಕನ್ನಡದಲ್ಲಿ. ಬಟ್ 2026 ಕೊನೆಯಲ್ಲೇನಾದರೂ ಈ ಸಿನಿಮಾ ಬಂದರೆ, ಅಥವಾ ಇನ್ನೂ ತನಕ ಸಿನಿಮಾ ತಂಡ ಏನಿದೆ ಅದು ಅಧಿಕೃತವಾಗಿ ಈ ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಲಿಲ್ಲ. ಆ ಸಲುವಾಗಿ ಯಾವ ಡೇಟಿಗೆ ಈ ಸಿನಿಮಾ ಬರುತ್ತಂತ ಗೊತ್ತಿಲ್ಲ. ಆದರೂ ಕೂಡ ಸಿನಿಮಾದ ಬಗ್ಗೆ ಯೂಟ್ಯೂಬಲ್ಲಿ ಯಾವತ್ತು ಟೀಸರ್ ಬಂತು ಆ ನಂತರ ಸಿನಿಮಾದ ಬಗ್ಗೆ ನಿರೀಕ್ಷೆಗಳು ಬೆಟ್ಟದಷ್ಟು ಆಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಸಿನಿಮಾ ಹೇಗೆ ಮೂಡ್ ಬರುತ್ತೆ ಅಂತ. ಟೀಸರ್ ಅಂತೂ ಸಖತ್ ಭರವಸೆ ಹುಟ್ಟಿಸಿದೆ. ಸೊ ಸಿನಿಮಾ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.